ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ವಿದ್ಯಾರ್ಥಿಗಳಿಗೆ ಉನ್ನತವಾದಂತಹ ಶಿಕ್ಷಣ ಪಡೆಯುವುದಕ್ಕೆ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಅವಕಾಶಗಳು ತನ್ನಿಂದ ತಾನೇ ಒದಗಿ ಬರ್ತಕ್ಕಂಥದ್ದಾಗತ್ತೆ. ಹಣದ ಅವಶ್ಯಕತೆ ಇದೆ ಅಂತ ಹೇಳಿ ದಾರಿ ತಪ್ಪಿ ಹೋಗ್ತಕ್ಕಂಥದ್ದು, ವಾಮಮಾರ್ಗವನ್ನು ಅನುಸರಿಸ್ತಕ್ಕಂಥದ್ದು ಖಂಡಿತ ಒಳ್ಳೆಯದಲ್ಲ. ವಾತಾವರಣ ಆ ರೀತಿಯಲ್ಲಿ ಸೃಷ್ಟಿಯಾಗಬಹುದು, ಆದರೆ ನಿಮ್ಮದೇ ಆದಂತಹ ಒಂದು ಛಲ ನಿರ್ಧಾರ ಅನ್ನುವಂಥದ್ದು ಇರಬೇಕಾಗತ್ತೆ. ಶಾಸ್ತ್ರವೂ ಕೂಡ ಅದನ್ನೇ ಹೇಳುತ್ತೇನೆ. ಜಗತ್ತಿನಲ್ಲಿ ವಿಚಿತ್ರ ಯಾವುದು ಅಂತಂದರೆ, ಯಾರ ಕೈಯಲ್ಲಿ ಹಣ ಇಲ್ಲದೆ ಇದ್ದಾಗ ಆ ವ್ಯಕ್ತಿ ತಪ್ಪನ್ನು ಮಾಡೋದಿಲ್ವೋ, ವಾಮಮಾರ್ಗವನ್ನು ಅನುಸರಿಸೋದಿಲ್ವೋ, ಅದು ನಿಜವಾಗಲೂ ಕೂಡ ಜಗತ್ತಿನಲ್ಲಿ ಆಶ್ಚರ್ಯ. ತಚ್ಚಿತ್ರೈ ಯದಿ ನಿರ್ಧನೋಪಿ ಪುರುಷಃ ಪಾಪಂನ ಕುರ್ಯಾತ್ ಕ್ವಚಿತ್ ಅನ್ನುವಂತಹ ಮಾತು ಬಹಳ ಪ್ರಸಿದ್ಧವಾದಂಥದ್ದು. ಯಾರ ಕೈಯಲ್ಲಿ ಹಣ ಇರೋದಿಲ್ಲ ಆಗ ಕೆಟ್ಟ ಕೆಲಸವನ್ನ ಮಾಡಬೇಕು, ಏನಾದರೂ ಮಾಡಿ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನುವಂತಹ ಮನಸ್ಸು ಬರುತ್ತೆ. ಆದರೆ ಆ ತಪ್ಪನ್ನ ಯೋಗ್ಯರು ಮಾಡಬಾರದು. ತಾವು ಆ ರೀತಿಯ ಕೆಲಸಕ್ಕೆ ಮುಂದಾಗದೇ ಇದ್ರೆ ನಿಮಗೆ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಹಣ ಗಳಿಸುವಂತಹ ಮೂಲ ಯಾವುದು ಅಂತ ಹೇಳಿ ತುಂಬ ಹುಡುಕ್ತೀರಿ, ಹೇಗೆ ದುಡ್ಡನ್ನು ಮಾಡಬಹುದು ಅನ್ನುವಂಥದ್ದು. ನಿಮ್ಮ ಪರಿಶ್ರಮ ಪರಿಶುದ್ಧವಾಗಿದ್ದರೆ, ಭಗವದ್ ಅನುಗ್ರಹ ಇದ್ದರೆ ಖಂಡಿತವಾಗಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಕ್ಕತ್ತೆ ಅನ್ನುವಂಥದ್ದು. ಅವಿವಾಹಿತರಿಗೆ ಒಳ್ಳೆಯ ದಿವಸವಲ್ಲ. ಯಾವುದೋ ವಿಚಾರಗಳು ಮಧ್ಯದಲ್ಲಿ ಬರುತ್ತೆ, ಅದರಿಂದ ಒಂದಷ್ಟು ತೊಂದರೆಗಳು ಸಮಸ್ಯೆಗಳು ಆಗುವಂಥದ್ದಿದೆ. ವಿವಾಹಿತರಿಗೆ ಉತ್ತಮವಾದಂತಹ ಫಲ ಸಿಕ್ಕತ್ತೆ, ಆದರೆ ನೀವು ನಿಮ್ಮನ್ನು ಸರಿಯಾಗಿ ಒಳ್ಳೆಯ ರೀತಿಯಲ್ಲಿ ನೀವು ನಿಮ್ಮನ್ನು ಬಿಂಬಿಸ್ಕೊಳ್ಬೇಕಾದಂಥದ್ದು. ಯಾಕೆ ಅಂತಂದರೆ, ಒಳ್ಳೆತನ ಒಳ್ಳೆಗಿದೆ ಅಂತಾದರೆ ನೀವು ಕೃತಿಯಲ್ಲಿ ಅದನ್ನು ತೋರಿಸದೇ ಇದ್ದಾಗ ಯಾರಿಗೂ ಕೂಡ ಅದು ಗೊತ್ತಾಗದೇ ಇರತಕ್ಕಂಥದ್ದು. ಯಾರನ್ನೂ ಕೂಡ ನಂಬಿ ಮೋಸ ಹೋಗುವಂಥದ್ದು ಖಂಡಿತವಾಗಿ ಬೇಡ. ತಂದೆಯವರ ಹಿರಿಯರ ಸೇವೆಯನ್ನು ಮಾಡಿ ಅವರ ಒಂದು ಪ್ರೀತಿಗೆ ನೀವು ಪಾತ್ರರಾಗಿ ದೊಡ್ಡವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಿ. ವೃಷಭ ರಾಶಿ. ಬೇರೆಯವರ ಜೊತೆಯಲ್ಲಿ ವಿನಾಕಾರಣ ವಾಗ್ವಾದವನ್ನು ಮಾಡಬೇಡಿ. ಮಾತೇ ನಿಮಗೆ ತೊಂದರೆಗೆ ಕಾರಣವಾಗತ್ತೆ. ಮಾತುಗಳೆಲ್ಲ ಆರಂಭದಲ್ಲಿ ಸಂತೋಷದಿಂದ ಶುರುವಾಗತ್ತೆ, ಆಮೇಲೆ ವಿಚಾರಗಳು ಜಟಿಲವಾಗ್ತಾ ದ್ವೇಷಕ್ಕೆ, ಅಸೂಯೆಗೆ, ವೈರತ್ವಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ದೈಹಿಕವಾಗಿ ತುಂಬ ಶ್ರಮ ಆಗಿರುತ್ತೆ, ವಿಶ್ರಾಂತಿ ಬೇಕು ಅಂತ ಹೇಳಿ ಅನಿಸುತ್ತೆ. ಆ ರೀತಿ ಶಾರೀರಿಕವಾದಂತಹ ಸಮಸ್ಯೆಗಳಿದ್ದಾಗ ಅಗತ್ಯವಾಗಿ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು. ಅದೇ ನೋವಿನಲ್ಲೋ ಅಥವಾ ಅದೇ ಸಮಸ್ಯೆಯಲ್ಲೋ ನಿಮ್ಮ ಕೆಲಸಗಳನ್ನು ಹಾಗೆ ಮುಂದುವರಿಸ್ತಾ ಇದ್ರೆ ದೊಡ್ಡದಾದಂತಹ ಸಮಸ್ಯೆ ಎದುರಾಗಬಹುದು ಅನ್ನುವಂಥದ್ದು. ಪ್ರಯಾಣದ ಸಮಯದಲ್ಲಿ ಸಮಸ್ಯೆ ಉಂಟಾಗುವಂಥದ್ದಿದೆ. ಅದೃಷ್ಟದ ಕೊರತೆಯಿಂದ ಕೆಲವು ದುಷ್ಪರಿಣಾಮಗಳಾಗತ್ತೆ. ನಿಮಗೆಲ್ಲವೂ ಇದೆ, ಎಲ್ಲ ಬುದ್ಧಿವಂತಿಕೆ ಇದೆ, ಆದರೆ ಅದೃಷ್ಟ ಚೆನ್ನಾಗಿಲ್ಲ ಅಂತಾದಾಗ ಒಳ್ಳೆಯ ಕೆಲಸವೇ ನಿಮಗೆ ವಿರುದ್ಧವಾದಂತಹ ಫಲವನ್ನು ನೀಡಬಹುದು ಅನ್ನುವಂಥದ್ದು. ತಾಳ್ಮೆ ಬಹಳ ಮುಖ್ಯ. ತಾಳ್ಮೆಯನ್ನು ಕಳ್ಕೊಂಡಾಗ ಕೆಲಸದಲ್ಲಿ ಒಂದಷ್ಟು ಹಿನ್ನಡೆಗಳಾಗತ್ತೆ, ತೊಂದರೆಗಳಾಗತ್ತೆ. ಅದನ್ನು ಗಮನಿಸ್ಕೊಳ್ಳಿ. ವ್ಯಾವಹಾರಿಕವಾದಂತಹ ದೋಷದಿಂದ ಆರ್ಥಿಕ ನಷ್ಟವೂ ಕೂಡ ಆಗುವ ಸೂಚನೆ ಇದೆ. ಹಣವನ್ನು ಕಳ್ಕೊಳ್ಬಹುದು ಅನ್ನುವಂಥದ್ದು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ. ಕುಟುಂಬ ಸದಸ್ಯರ ಜೊತೆಯಲ್ಲಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತೀರಿ, ಆದರೆ ಯಾವುದೇ ನಿರ್ಧಾರಕ್ಕೆ ಬರೋದಿಲ್ಲ. ಹಾಗಾಗಿ ಪ್ರಯೋಜನ ಏನು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ವೈವಾಹಿಕ ಜೀವನದಲ್ಲಿ, ಸಾಂಸಾರಿಕ ಜೀವನದಲ್ಲಿ ಹೊಂದಾಣಿಕೆಯ ಕೊರತೆ ನಿಮಗೆ ಹೆಚ್ಚಾಗಿ ಕಾಡುವಂಥದ್ದಾಗತ್ತೆ. ಮಾತು ಮಾಧುರ್ಯವಾಗಿರುತ್ತೆ, ಬಹಳ ಮೃದುವಾಗಿರುತ್ತೆ, ಆಕರ್ಷಣೀಯವಾಗಿರುತ್ತೆ. ಜನ ಎಲ್ಲ ನಿಮ್ಮ ಕಡೆ ತಿರುಗಿ ನೋಡುವಂತಹ ಆಕರ್ಷಣಾ ಶಕ್ತಿ ನಿಮ್ಮದಾಗಿರುತ್ತೆ. ಆದರೆ ಅದು ಬೇರೆಯವರಿಗೆ, ಮನೆಯಲ್ಲಿ ಮಾತ್ರ ನೀವು ವೈರುಧ್ಯವಾಗಿಯೇ ನಡ್ಕೊಳ್ತೀರಿ ಅಂತಕ್ಕಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಸ್ಥಾನ ಮಾನ ನಿಮಗೆ ಸಿಕ್ಕುವಂತಹದ್ದು. ಆಸಕ್ತಿ ಉತ್ಸಾಹ ಇದೆರಡೂ ಕೂಡ
ಬೇರೆ ಬೇರೆ ಕೆಲಸಗಳಲ್ಲಿ ಹೆಚ್ಚಾಗಿ ದಾಂಪತ್ಯದಲ್ಲಿ ವಿರಸವಾಗುತ್ತೆ. ಯಾವಾಗ ನೋಡಿದರೂ ಬೇರೆಯವರ ಕೆಲಸ, ಸಾರ್ವಜನಿಕವಾದ ಕೆಲಸ, ಸಮಾಜದ ಕೆಲಸ, ಬೇರೆಯವರಿಗೆ ಸಹಾಯ ಮಾಡೋದೇ ಆಗೋಯ್ತು, ಈ ರೀತಿಯ ಆಕ್ಷೇಪಣೆಗಳು ಮನೆಯಿಂದ ನಿಮ್ಮ ಮೇಲೆ ಬರ್ತಕ್ಕಂಥದ್ದಾಗತ್ತೆ. ಆಧ್ಯಾತ್ಮಿಕ ವಿಚಾರದಲ್ಲಿ ನಿಮ್ಮ ಮನಸ್ಸನ್ನ ಹೆಚ್ಚು ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಯಾಕೆ ಅಂತಂದ್ರೆ ಜೀವನ ಸಾರ್ಥಕವಾಗಬೇಕು ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರುವಂತಹದ್ದು. ಧ್ಯಾನಕ್ಕೆ ಶರಣ ಹೋಗಿ, ಯಾವ ಮಾತುಗಳು ಬೇಕಾದರೂ ಬರಲಿ, ನಿಮಗೆ ಸಮಾಜಕ್ಕೆ ಒಳ್ಳೆಯದಾಗತಕ್ಕಂತಹದ್ದು, ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂತಹದ್ದು ಯಾವ ಕೆಲಸ ಇದ್ರೂ ಕೂಡ ಧೈರ್ಯವಾಗಿ ಮುನ್ನುಗ್ಗಿ ಮಾಡಿ ಅನ್ನುವಂತಹದ್ದು ಶುಭವಾಗಿ. ಕರ್ಕಾಟಕ ರಾಶಿ, ಬೇರೆ ಬೇರೆ ಸ್ಥಳಗಳಿಂದ, ದೂರದೂರಿನಿಂದ, ವಿದೇಶದಿಂದ ಉದ್ಯೋಗಕ್ಕೆ ಅವಕಾಶಗಳು ನಿಮಗೆ ಬರಬಹುದು ಅನ್ನುವಂಥದ್ದು. ಯಾರಿಗೆ ಅಪೇಕ್ಷೆ, ಯಾರ ಪ್ರಯತ್ನ ಆ ದಿಶೆಯಲ್ಲಿ ನಡೀತಾ ಇದೆಯೋ ಅಂಥವರಿಗೆ ಆ ವಿಚಾರ ಬಹಳ ಸಿಹಿಯಾದಂತಹ ವಿಚಾರವಾಗತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ದೂರವಾಗ್ತಕ್ಕಂತಹ ದಿವಸ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ತೊಂದರೆ ಆಗುವಂಥದ್ದಿದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಧೈರ್ಯ, ಆತ್ಮವಿಶ್ವಾಸ ಇವೆಲ್ಲವೂ ಕೂಡ ಹೆಚ್ಚಾಗುವಂತಹ ದಿವಸವಾಗತ್ತೆ. ಯಾವುದೋ ಒಂದು ಭಯ ನಿಮ್ಮನ್ನು ಕಾಡ್ತಾ ಇದ್ರೆ ಅದು ದೂರವಾಗಿ ಧೈರ್ಯದಿಂದ ನೀವು ನಿಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಬಹುದು ಅನ್ನುವಂಥದ್ದು. ಆರ್ಥಿಕವಾದಂತಹ ಸ್ಥಿತಿಯೂ ಕೂಡ ಅನುಕೂಲಕರವಾಗಿರುವಂತಹದ್ದು. ಅಧೀನ ಉದ್ಯೋಗಸ್ಥರು ನಿಮ್ಮ ಜೊತೆಯಲ್ಲಿ ಸಂತೋಷದಿಂದ ಇರ್ತಾರೆ. ಯಾರು ನಿಮ್ಮ ಕೈ ಕೆಳಗೆ ಕೆಲಸವನ್ನು ಮಾಡ್ತಾರೋ, ನಿಮ್ಮ ಆದೇಶದ ಮೇರೆಗೆ ಕೆಲಸವನ್ನು ಮಾಡ್ತಾರೋ ಅವರು ಕೂಡ ನಿಮ್ಮ ವಿಚಾರದಲ್ಲಿ ಬಹಳ ಸಂತೋಷದಿಂದ ಇರ್ತಾರೆ ಅಂತಕ್ಕಂಥದ್ದು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ.